ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಿಯಾ 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 ಏಯ್ ಪ್ರಿಯಾ, ನಿನ್ಗೋಸ್ಕರ ಈ ಹೊತ್ತಲ್ಲಿ ಬರ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಗೊತ್ತಾ. ಯಾರಿಗೂ ಗೊತ್ತಾಗದ ಹಾಗೆ ಕಾಂಪೌಂಡ್ ಹಾರಿ ಬಂದಿದ್ದೀನಿ. ಎಲ್ಲರೂ ಮಲ್ಕೊಂಡಿರೋ ಹಾಗಿದೆ, ನನ್ನ ಯಾರೂ ನೋಡಿಲ್ಲ. ಪ್ರಿಯಾ, ಏಯ್ ಪ್ರಿಯಾ ಪ್ರಿಯಾ, ಇದೇನಿದು ದಿಂಬ? ಇಷ್ಟೊತ್ತು ನಾನು ದಿಮ್ ಜೊತೆ ಮಾತಾಡಿದ್ನಾ? ಮತ್ತೆ ಪ್ರಿಯಾ ಇಲ್ಲಿ? ಪ್ರಿಯಾ ಇಲ್ಲಿರೋದು ಪ್ರಿಯಾ ಅಲ್ಲಾಳಿ ಅಂದ್ರೆ ನಾನು ಅಲ್ಲ ಅತ್ತೆ, ಪ್ರಿಯಾ ಇದಾಳೆ ಅನ್ಕೊಂಡು ಬಂದೆ. ಸಾರಿ ಅತ್ತೆ. ಆದ್ರೂ ಲೆಕ್ಕದ ಪ್ರಕಾರ ಮೇಲ್ ರೂಮಲ್ಲಿ ಪ್ರಿಯಾ ತಾನೇ ಇರಬೇಕು. ನೀವ್ಯಾಕೆ ಮಲಗಿದ್ದೀರಾ? ಯಾವಾಗ್ಲೂ ಪ್ರಿಯಾನೇ ಇಲ್ಲಿ ಮಲ್ಕೊಳ್ಳೋದು. ಇವತ್ತು ಪ್ರಿಯಾ ಕೆಳಗಡೆ ಮಲಗಿದಾಳೆ. ಕೆಳಗಡೆ ಮಲಗಿದಾಳ? ಪ್ರಿಯಾ ಕೆಳಗಡೆ ರೂಮಲ್ಲಿದ್ದಾಳಾ? ಹೌದು ಅಳಿ ಅಂದ್ರೆ, ಆದ್ರೆ ಯಾಕೆ ಕೂಗ್ತಾ ಇದ್ದೀರಾ? ಅದು ಅಮ್ಮ, ಏನಾಯ್ತಮ್ಮ? ರಾಧಿಕಾ, ನೀವೇನಿಲ್ಲಿ? ಕೈಲಾಶ್ ಎಲ್ಲಿ? ಅವರು ಮನೇಲಿದ್ದಾರೆ. ಪ್ರಿಯಾ 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 ಪ್ಲೀಸ್, ಪ್ರಿಯಾ 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 ನಿಂತ್ಕೋ. ಪ್ರಿಯಾ ಪ್ರಿಯಾ ನಿಂತ್ಕೋ. ಪ್ರಿಯಾ ಪ್ರಿಯಾ, ಏನಾಯ್ತು ಪ್ರಿಯಾ? ಏನಾಯ್ತು? ನೀವೇನ್ರಿ ಇಷ್ಟೊತ್ನಲ್ಲಿ ಹೀಗ್ ಬಂದಿದ್ದೀರಾ? ಸುಮ್ನೆ ಬಂದಿದ್ರೆ ಪರವಾಗಿಲ್ಲ, ನೀನ್ ಅನ್ಕೊಂಡು ನನ್ ರೂಮಿಗೆ ಬಂದಿದ್ರು. ಏಯ್, ಏನಿದು? ರಾಧಿಕಾ ಫೋನ್ ಮಾಡಿದ್ದಕ್ಕೆ ಬಂದೆ ಅಂತ ಹೇಳ್ದೆ? ಹೌದು. ಮತ್ತೇನು, ನಿನ್ನ ನೋಡಿ ರಾಧಿಕಾ ಶಾಕ್ ಆಗಿದ್ದಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ರಾಧಿಕಾ ಅವ್ರ ವಾಯ್ಸ್ ಸರಿಯಾಗಿ ಕೇಳಿಸ್ತಾ? ಮಾತಾಡ್ಲಿಲ್ಲ, ಆದ್ರೆ ಅಂದ್ಲು. ಹಂಗಾದ್ರೆ ಈ ತರ್ಲೆ ಕೆಲಸ ಮಾಡಿದ್ದು ಪ್ರಿಯಾನೇ, ಫೋನ್ ಮಾಡಿದ್ದು ಅವಳೇನೆ. ಏನು ನೀವಿಬ್ರೇ ಏನು ಮಾತಾಡ್ಕೋತಿದ್ದೀರಾ? ಏಯ್ ತರ್ಲೆ, ನಿಮ್ಮ ಅಕ್ಕನ ತರ ಭಾವನ್ಗೆ ಫೋನ್ ಮಾಡಿದ್ದು ನೀನೇ ಅಲ್ವಾ? ಹೌದು, ಕಂಡಿಡ್ಬಿಟ್ರಲ್ಲ ನಿನ್ನ. ಏನೇ ಇದು ನಿನ್ ಕೆಲ್ಸ? ಅಕ್ಕ 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 ಅಕ್ಕ, ಸಾರಿ ಅಕ್ಕ. ನೀನ್ ಭಾವನ್ ಮಿಸ್ ಮಾಡ್ಕೋತಿದ್ಯಾ ಅಂತ ನಾನೇ ನಿನ್ ಫೋನಿಂದ ಭಾವಂಗ್ ಫೋನ್ ಮಾಡ್ದೆ. ಹೌದು ಪತಿರಾಯ್ರೆ, ನೀವ್ಯಾಕ್ ಬಂದ್ರಿ? ಏಯ್, ನೀನೇ ತಾನೆ ಅಜ್ಜಿಗೆ ಫೋನ್ ಮಾಡಿ ನನಗಿಲ್ಲಿ ಬರಕ್ ಹೇಳಿದ್ದು? ಹೌದೌದೌದು, ಹೇಳಿದ್ದೆ. ಸರಿ, ಹಾಗಿದ್ರೆ ಬೆಳಿಗ್ಗೆ ಬರ್ಬೇಕಿತ್ತಲ್ವಾ? ರಾತ್ರಿ ಯಾಕೆ ಬಂದ್ರಿ? ಅದ್ರಲ್ಲೂ ಕಾಂಪೌಂಡ್ ಹಾರ್ಕೊಂಡ್ ಬೇರೆ. ಸಾರಿ ಅತ್ತೆ, ರಾಧಿಕಾ ಫೋನ್ ಮಾಡಿದ್ಲು ಅಂತ ನಾನು ಬಂದೆ. ಸಾರಿ ನಿಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಸರಿ ಅತ್ತೆ, ನಾವು ಹೊರಡ್ತೀವಿ. ಸರಿ, ಬಾಯ್ ಅತ್ತೆ. ಬಾಯ್ ಪ್ರಿಯಾ. ಅಯ್ಯೋ ನಿಂತ್ಕೊಳ್ಳಿ, ಹೇಗಿದ್ರು ಬಂದಿದ್ದೀರಾ,
ಇವತ್ತಿಲ್ಲೇ ಇದ್ದು ನಾಳೆ ಊಟ ಮಾಡ್ಕೊಂಡು ಹೋಗೋರಂತೆ. ಓಕೆ, ನಡೀರಿ. ಬನ್ನಿ ಪತಿರಾಯ್ರೆ, ಬನ್ನಿ. ಗುಡ್ ನೈಟ್ ಅತ್ತೆ. ಗುಡ್ ನೈಟ್ ಅತ್ತೆ. ಅಯ್ಯೋ ಏನ್ ಮಕ್ಕಳೋ ಏನೋ. ಪತಿರಾಯ್ರೆ, ಪ್ರಿಯಾ, ಗುಡ್ ಮಾರ್ನಿಂಗ್ ಪತಿರಾಯ್ರೆ. ಗುಡ್ ಮಾರ್ನಿಂಗ್ ಪ್ರಿಯಾ. ಕಾಫಿ. ಥ್ಯಾಂಕ್ ಯು. ವಾವ್, ನಾನೇ ಮಾಡಿದ್ ಪತಿರಾಯ್ರೆ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಹೌದು, ನೀನ್ ಬಂದಾಗ ನನ್ನ ಎಪಿಸೋಡ್ ಬಿಟ್ಟು ಏನ್ ಹಾಗೆ ನೋಡ್ತಿದ್ದೆಲ್ಲ? ಅಂದ್ರೆ ನೀವೆದ್ದಿರ್ತೀರೇನೋ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ನಿದ್ದೆ ಮಾಡ್ತಿದ್ರಿ. ಈ ಬಿಸ್ಲು ಕಣ್ಣಿಗೆ ಹೊಡಿತಿತ್ತು. ನಿಮ್ ನಿದ್ದೆ ಹಾಳು ಮಾಡೋಕ್ ಇಷ್ಟ ಇಲ್ದೆ ಬಿಸ್ಲಿಗೆ ಅಡ್ಡವಾಗಿ ನಿಂತ್ಕೊಂಡಿದ್ದೆ. ಪ್ರಿಯಾ, ಅತ್ತೆ ಮನೇಲಿ ಹೀಗೆ ಮಲ್ಕೊಳ್ಳೋದು ತುಂಬಾ ಡಿಫ್ರೆಂಟ್ ಆಗಿದೆ. ಇಷ್ಟ ಆಯ್ತು ಪತಿರಾಯ್ರೆ. ಹ್ಮ್ ಅದಿರ್ಲಿ, ಬೇಗ ಕಾಫಿ ಕುಡೀರಿ. ಆಷಾಢದಲ್ಲಿ ಅಳಿಯಂದ್ರಿಗೆ ತುಂಬಾ ಕೆಲ್ಸ ಇರುತ್ತಂತೆ, ಗೊತ್ತಾ? ಹಾ, ಅಮ್ಮ ಹೇಳ್ತಿದ್ರು. ಆಷಾಢದಲ್ಲಿ ಅಳಿಯಂಗೆ ಕೆಲ್ಸನಾ? ನಮ್ಗೇನ್ ಕೆಲ್ಸ ಇರುತ್ತೆ ಪ್ರಿಯಾ? ಕೆಳಗ್ ಬಂದ್ರೆ ಗೊತ್ತಾಗುತ್ತೆ ಪತಿರಾಯ್ರೆ. ಆಷಾಢ ಮಾಸದ ಸಂಪ್ರದಾಯ ಏನು ಅಂತ ನಿಮಗ್ ಗೊತ್ತಿಲ್ವಾ? ಎಂತ ಆಷಾಢ ಮಾಸದಲ್ಲೂ ಅಳಿಯಂದ್ರಿಗೆ ಏನ್ ಕೆಲ್ಸ ಇರುತ್ತಪ್ಪ? ಈ ತರ್ಲೆ ಫಿಟ್ಟಿಂಗ್ ಇಟ್ಟಿಲ್ಲ ತಾನೆ? ಪತಿರಾಯ್ರೆ, ಯೋಚನೆ ಮಾಡಿದ್ ಸಾಕು. ಬೇಗ ಕಾಫಿ ಕುಡೀರಿ. ಬನ್ನಿ. ಸಾಹೇಬ್ರೆ, ಪೇಪರ್ ಓದಿದ್ದೆಲ್ಲ ಆಯ್ತಾ? ಆಯ್ತು ಪ್ರಿಯಾ. ಕಾಫಿ ಕುಡಿದ್ರಾ? ನಾನ್ ತಗೊಂಡ್ ಬರ್ಲಾ? ಕುಡ್ದಾಯ್ತು. ಇನ್ನೇನಾದ್ರೂ ಕೆಲ್ಸ ಇದೆಯಾ ಸಾಹೇಬ್ರೆ? ಏನಿಲ್ಲ. ಇದೆಲ್ಲ ಯಾಕೆ ಕೇಳ್ತಿದ್ಯಾ? ಆಷಾಢದಲ್ಲಿ ಅಳಿಯಂದ್ರೆ ಕೆಲ್ಸ ಇದೆಯಂತೆ. ನಮ್ಗ? ಹೌದು. ನೀವಿಬ್ರು ಅಡ್ಗೆ ಮನೆ ಕಡೆ ಹೋದ್ರೆ ನಿಮ್ ಕೆಲ್ಸ ನೀವ್ ಶುರು ಮಾಡ್ಬೋದು. ನಡೀರಿ ನಡೀರಿ ನಡೀರಿ. ಬನ್ನಿ ಪತಿರಾಯ್ರೆ, ಬನ್ನಿ. ಬನ್ನಿ ಬನ್ನಿ. ಎಲ್ಲಿಗೆ ಹೋಗ್ತಿದ್ದೀರಾ? ನಮ್ಗೇನೋ ಕೆಲ್ಸ ಇದೆ ಅಂತ ಪ್ರಿಯಾ ಕರ್ಕೊಂಡು ಹೋಗ್ತಿದ್ದಾಳೆ. ಇವ್ರಿಗೇನ್ ಕೆಲ್ಸ ಇದೆ ಪ್ರಿಯಾ? ಅಕ್ಕ, ನೀನ್ ಹೋಗಿ ಕಿಚನ್ ಅಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಇದೆ, ತಗೊಂಡ್ ಬಾ. ಪ್ರಿಯಾ, ಅವೆಲ್ಲ ಯಾಕೆ? ಆಷಾಢದಲ್ಲಿ ಅತ್ತೆ ಮನೆಗ್ ಬಂದಿರೋ ಅಳಿಯಂದ್ರ ಕೈಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಸೋದು ನಮ್ ಸಂಪ್ರದಾಯ ಅಂತ ಅಮ್ಮ ಹೇಳಿದ್ರು. ಅಕ್ಕ, ನಿಂಗೂ ಹೇಳಿದಾರಲ್ವಾ? ಹೌದೌದು, ಹೇಳಿದ್ದಾರೆ ಹೇಳಿದ್ದಾರೆ. ಇದಕ್ಕೇನಾ ನೀವಿಬ್ರು ನಮ್ಮಿಬ್ರನ್ನ ಕರೆದಿದ್ದು? ಅಯ್ಯೋ, ಹಾಗೇನಿಲ್ಲ. ನಾವು ನಾರ್ಮಲ್ ಆಗೇ ಬರಕ್ ಹೇಳಿದ್ವಿ. ಆದ್ರೆ ಈ ತರ ಸಂಪ್ರದಾಯ ನಾನು ಕೇಳೇ ಇಲ್ವಲ್ಲ. ಪತಿರಾಯ್ರೆ, ನಿಮ್ಗೆ ಯಾರು ಹೇಳಿರಲ್ಲ.
ನಡೀರಿ ನಡೀರಿ, ಟೈಮ್ ಆಗುತ್ತೆ, ಮತ್ತೆ ರಾಹುಕಾಲ ಬಂದ್ಬಿಡುತ್ತೆ. ಇದಕ್ಕೂ ರಾಹುಕಾಲ ನೋಡ್ತಾರಾ? ಸಾಹೇಬ್ರೆ, ಒಳ್ಳೇದು ಕೆಟ್ಟದು ಅನ್ನೋದು ನನ್ ಕೈಲಿದ್ಯಾ? ದೊಡ್ಡೋರೇನ್ ಹೇಳಿದ್ರು ಅದನ್ನೇ ನಾನು ಹೇಳ್ದೆ. ನಾವೆಲ್ಲ ತಗೊಂಡ್ ಬರ್ತೀವಿ, ನೀವಿಬ್ರು ಹೋಗಿರಿ. ನಡೀರಿ. ನಡಿ ಜೆಂಟಲ್ಮನ್, ನಮಗ್ ಬೇರೆ ದಾರಿ ಇಲ್ಲ, ಬಾ. ಹೋಗಿ ಹೋಗಿ. ಏಯ್, ಏನಿದು ಪ್ರಿಯಾ? ಒಂಚೂರು ಸರಿ ಇಲ್ಲ. ಸುಮ್ನೆ ಇರಕ್ಕ, ನೀನು ನಿನ್ನ ಆದರ್ಶನೋ. ಜೀವನದಲ್ಲಿ ಇಷ್ಟು ತಮಾಷೆ ಮಾಡಿಲ್ಲ ಅಂದ್ರೆ ಹೇಗ್ ಹೇಳು? ಅಲ್ದೆ ನಮ್ಮ ಅತ್ತೆ ಮನೇಲಿ ನಾವ್ ಯಾವಾಗ್ಲೂ ಕೆಲ್ಸ ಮಾಡ್ತಾನೆ ಇರ್ತೀವಲ್ವಾ, ಅಳಿಯಂದ್ರು ಆಗಾಗ ಇದೆಲ್ಲ ಮಾಡ್ಬೇಕಲ್ವಾ? ನೀನ್ ನಡಿ ನಡಿ. ಶುರು ಮಾಡಿ ಶುರು ಮಾಡಿ. ಬ್ರೋ, ಅದ್ ಕೊಡು. ಪ್ರಿಯಾ, ನಿಜವಾಗ್ಲೂ ಅತ್ತನೇ ನಮ್ಮ ಕೈಲಿ ಬಜ್ಜಿ ಮಾಡ್ಸಕ್ ಹೇಳಿದ್ರಾ? ಅಮ್ಮನೇ ಹೇಳಿದ್ ಪತಿರಾಯ್ರೆ, ಇಲ್ಲಾಂದ್ರೆ ಯಾಕೆ ಮಾಡಿಸ್ತೀವಿ? ಹಾ, ಮತ್ತೆ ನಮ್ಮ ಹತ್ರ ಯಾಕೆ ಹೇಳಲಿಲ್ಲ ಅವರು? ನಿಮಗ್ ಅಮ್ಮ ಹೇಳ್ಬೇಕು ಅಷ್ಟೇ ಅಲ್ವಾ? ಇವಾಗ್ಲೇ ಹೇಳಿಸ್ತೀನಿ. ಅಕ್ಕ ನಡಿ. ಅಯ್ಯೋ ಪ್ರಿಯಾ, ಏನ್ ಪ್ರಿಯಾ ಇದು? ಇವಾಗ ಅಮ್ಮ ಮನೇಲಿ ಇಲ್ವಲ್ಲ, ಹೇಗ್ ಹೇಳಿಸ್ತೀಯಾ? ಅಮ್ಮ ಇಲ್ದೇ ಇರೋದ್ರಿಂದಾನೆ ಅವ್ರ ಕೈಲಿ ಬಜ್ಜಿ ಮಾಡಿಸ್ತಿರೋದಕ್ಕ. ಇಲ್ದಿದ್ರೆ ಅವ್ರು ಸುಮ್ನಿರ್ತಿದ್ರಾ? ನೀನೊಳ್ಳೆ ಚೆನ್ನಾಗ್ ಹೇಳ್ತೀಯ. ಇವಾಗ ನೀನು ಅಮ್ಮನ ಹತ್ರ ಹೇಳಿಸ್ತೀನಿ ಅಂದ್ಯಲ್ಲ, ಹೇಗ್ ಹೇಳಿಸ್ತೀಯಾ? ನೋಡು ಹೇಗ್ ಹೇಳ್ತೀನಿ ನೋಡು. ಅಳಿಯಂದ್ರೆ, ಆಷಾಢ ಮಾಸದಲ್ಲಿ ಮನೆಗ್ ಬರೋ ಅಳಿಯಂದ್ರು ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ನಮ್ ಸಂಪ್ರದಾಯ ಅಳಿಯಂದ್ರೆ. ಏನು ಅನ್ಕೊಳ್ದೆ ಮಾಡ್ತೀರಾ ಅಲ್ವಾ? ಸಂಪ್ರದಾಯ ಅಂದ್ರೆ ಖಂಡಿತ ಮಾಡ್ತೀವಿ ಅತ್ತೆ. ಸರಿ ಸರಿ. ಪ್ರಿಯಾ, ಬರ್ತಾ ಬರ್ತಾ ನಿನ್ ತರ್ಲೆ ಹೆಚ್ಚಾಗ್ತಾ ಇದೆ. ಇವತ್ತೊಂದಿನ ಅಕ್ಕ ಪ್ಲೀಸ್. ಅತ್ತೆ ಹೇಳಿದ್ಮೇಲೆ ಶುರು ಮಾಡ್ಲೇಬೇಕು. ಕೈಲಾಶ್, ನಿಮ್ಗೆ ಬಜ್ಜಿ ಮಾಡಕ್ ಬರುತ್ತಾ? ಅಂದ್ರೆ ನಿಂಗೂ ಬರಲ್ವಾ? ನಂಗೆ ತಿನ್ನೋದು ಮಾತ್ರ ಗೊತ್ತು. ಸರಿ ಹೋಯ್ತು, ಇವಾಗ ಏನ್ ಮಾಡೋದು ಬ್ರೋ? ಹಾ, ಐಡಿಯಾ. ನಮ್ಮ ಅಜ್ಜಿಗೆ ಫೋನ್ ಮಾಡಿ ಹೇಗ್ ಮಾಡೋದು ಅಂತ ತಿಳ್ಕೊತೀನಿ. ಹಾ, ಮಾಡು ಮಾಡು. ಆ ಫೋನ್ ಕೊಡ್ತೀಯಾ? ಹಲೋ, ಹಾ ಹೇಳೋ ಮೊಮ್ಮಗನೇ. ಅಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಹೇಗ್ ಮಾಡೋದು? ಹಾ, ಅತ್ತೆ ಮನೆಯಿಂದ ಫೋನ್ ಮಾಡಿ ಮೆಣಸಿನ್ಕಾಯಿ ಬಜ್ಜಿ ಹೇಗ್ ಮಾಡೋದು ಅಂತ ಕೇಳ್ತಿದ್ಯಲ್ಲೋ. ಅಲ್ಲಿ ಹೋಗಿ ಏನು ಅಡಿಗೆ ಮಾಡ್ತಿದ್ಯಾ ಏನು? ಆಷಾಢ ಮಾಸದಲ್ಲಿ ಅಳಿಯನ್ ಕೈಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿಸೋದು ಇವ್ರ ಸಂಪ್ರದಾಯ ಅಂತೆ ಅಜ್ಜಿ. ಆದ್ರೆ ಹೇಗ್ ಮಾಡೋದಂತ ನನಗೂ ಕೈಲಾಶ್ ಇಬ್ರಿಗೂ ಗೊತ್ತಿಲ್ವಲ್ಲ. ಈ ಥರ ಆಚಾರನೆಲ್ಲ ನಾನೆಲ್ಲೂ ಕೇಳೇ ಇಲ್ವೋ? ಯಾರು ಹೇಳಿದ್ದು? ಅತ್ತೆ ಹೇಳಿದ್ರು ಅಂತ ಪ್ರಿಯಾ ಹೇಳಿದ್ಲು. ಆಹಾ, ಇವನನ್ನ ಕಾಡ್ಸೋದಿಕ್ಕೆ ಪ್ರಿಯಾ ಮಾಡಿರೋ ಪ್ಲಾನ್ ಇರ್ಬೋದು. ಹೌದು ಹೌದು ಕಣೋ, ಅತ್ತೆ ಮನೇಲಿ ಅಳಿಯಂದ್ರು ಆಷಾಢ ಮಾಸದಲ್ಲಿ ಬಜ್ಜಿ ಮಾಡಬೇಕು. ನಮ್ಮ ಅಜ್ಜಮ್ಮ ಯಾವಾಗ್ಲೂ ಹೀಗೆ ನಂಗೆ ಸಪೋರ್ಟ್ ಮಾಡುದು. ಸಾಕು ಕಣೆ, ಪಾಪ ಅವ್ರ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಬೇಡ ಅಂತ ಹೇಳ್ಬಿಡೋಣ. ಬೇಡ ಅಕ್ಕ, ಏನಾಗಲ್ಲ. ಈ ತರ ತರ್ಲೆ ತಮಾಷೆ ಕಾಮನ್. ಪ್ರಿಯಾ ಅಕ್ಕ ನೋಡು, ಎಲ್ಲ ಸಿದ್ಧವಾಗಿ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀವಿ ಅಜ್ಜಿ. ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಉಪ್ಪು
ಹಿಟ್ಟಿಗೆ ನೀರ್ ಹಾಕಿ ತೆಳ್ಳು ಕಲಿಸ್ಬೇಕು. ಕಲ್ಸ್ಬಿಡು. ಹಾ ಕಲಿಸ್ದೆ. ಹಾಗೆ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಬೇಕಂತೆ. ಹಾ ಓಕೆ, ಮಾಡ್ತೀನಿ. ಇವಾಗೇನ್ ಮಾಡ್ಬೇಕಜ್ಜಿ? ಇವಾಗ ಅದಕ್ಕೆ ಮಸಾಲೆ ತುಂಬ್ಕೊಳ್ಳಿ. ಮಸಾಲೆ ಅಂತೆ. ಮಸಾಲ ಓಕೆ. ಅಯ್ಯೋ, ಎಲ್ಲ ನಿನ್ನಿಂದಾನೆ. ಅಜ್ಜಿ, ನೀನ್ ಹೇಳ್ದಂಗೆ ಮಾಡಿದ್ವಿ, ಬಜ್ಜಿ ಆಗೋಯ್ತು. ಇನ್ನೇನ್ ಮತ್ತೆ, ಮಿಕ್ಕಿದ್ದನ್ನು ಹಾಗೆ ಮಾಡ್ಬಿಡಿ. ಸರಿ ಸರಿ. ಬ್ರೋ ಚೆನ್ನಾಗಿದ್ಯಾ? ಎಲ್ಲಿ ನಂಗೂ ಕೊಡು. ಸೂಪರ್ ಆಗಿದೆ ಬ್ರೋ. ನೋಡು, ಅಕ್ಕ ಅಳಿಯಂದ್ರೆ ಬಜ್ಜಿ ಮಾಡಿದಾಯ್ತಾ? ಆಯ್ತು ಅತ್ತೆ. ಇವಾಗ ನಮ್ ಹೆಣ್ಮಕ್ಳನ್ನ ಕಳಿಸ್ತೀನಿ. ಈಗ ಗಂಡ ಹೆಂಡತಿಗೆ ಬಜ್ಜಿ ತಿನ್ನಿಸ್ಬೇಕು. ಇದು ಕೂಡ ಸಂಪ್ರದಾಯನೇ. ಸರಿ ಸರಿ, ಕಳ್ಸಿ ಮತ್ತೆ. ಅಕ್ಕ ಬಾ. ಇರು ಒಂದ್ ನಿಮಿಷ. ಅಕ್ಕ ಬಾ ಅಕ್ಕ. ಪತಿರಾಯ್ರೆ ಆಯ್ತಾ? ಪತಿರಾಯ್ರೆ ಹೇಗಿದೆ ಬಜ್ಜಿ? ಸೂಪರ್. ಚೆನ್ನಾಗಿ ಮಾಡಿದಾರಲ್ವಾ ಅಕ್ಕ? ತುಂಬಾ ಚೆನ್ನಾಗಿದೆ ನಿಜವಾಗ್ಲು. ಹೌದು, ಅತ್ತೆ ಒಳಗಿಂದಾನೆ ಮಾತಾಡ್ತಿದಾರಲ್ಲ, ಯಾಕೆ ಆಚೆ ಬರ್ಲಿಲ್ಲ? ಅಮ್ಮ ಅದು ಅಮ್ಮ ಅದು